ಸ್ನೇಹಿತರೆ, ಎಲ್ಲ ನನ್ನ SSC GD ಸ್ಟೂಡೆಂಟ್ಸ್ಗೆ ಜೈ ಹಿಂದ್. ಸೊ ಒಂದು ಸ್ಯಾಡ್ ನ್ಯೂಸ್ ಬಂದಿದೆ. ಆ ನ್ಯೂಸ್ ಏನಂತ ನಾನು ನಿಮ್ಗೆ ನಿನ್ನೆ ನೈಟ್ ಕೂಡ ತಿಳಿಸ್ಕೊಟ್ಟಿದ್ದೆ. ಆ ನ್ಯೂಸ್ಗಳನ್ನು ಎಷ್ಟು ಜನ ನೋಡಿದ್ರಿ, ಎಷ್ಟು ಜನ ನೋಡಿಲ್ಲ ಅಂತ ಹೇಳಿಸಿಂದ ಗೊತ್ತಿಲ್ಲ. ಆ ನೋಟಿಸನ್ನು ನೋಡ್ಕೊಂಡು ಕೇಸಿಂದ ಎಷ್ಟೋ ಜನ ಅಪಾರ್ಥವನ್ನು ತಿಳ್ಕೊತಾ ಇದ್ದಾರೆ. ಯಾಕಂದರೆ ಆ ನೋಟಿಸಲ್ಲಿ ನಾನು ಕ್ಲಿಯರಾಗಿ ಹೇಳಿದ್ದೀನಿ ಅದು ಏನಿದೆ, ಎದಕ್ಕೆ ಬಂದಿದೆ ನೋಟಿಸು, ಎದ್ರದ್ದು ಪ್ರಾಬ್ಲಮ್ ಹತ್ರ ಬಂದಿದೆ ಅಂತ ಹೇಳಿಸಿಂದ ಮತ್ತೆ ಮತ್ತೆ ಕಾಲ್ ಕೂಡ ಮಾಡ್ತಾಯಿದ್ರಿ, ಮೆಸೇಜ್ ಕೂಡ ಮಾಡ್ತಾಯಿದ್ರಿ. ನಾನು ಹೇಳ್ತಾ ಇದ್ದೀನಿ, ಆ ನೋಟಿಸನ್ನು ನಿಮ್ಗೆ ಕ್ಲಿಯರಾಗಿ ತಿಳಿಸಿದ್ದೀನಿ. ನಿಮಗೆ ಗೊತ್ತಾಗಲಿಲ್ಲಪ್ಪ ಅಂತಂದ್ರು ನಿಮ್ಮ ಜೊತೆ ಬರೆದಂಥ ಫ್ರೆಂಡ್ಸ್ಗಳನ್ನು ಅವ್ರಿಗೆ ಅದ್ರ ತಿಳಿದಿರ್ತೈತಿ, ಅದ್ರ ಬಗ್ಗೆ ಅದ್ರ ಕೇಳಿಯನ್ನು ತಿಳ್ಕೊಳ್ರಿ ಅಂತ ಹೇಳಿಸಿಂದ. ಆದರೂ ನೀವು ತಿಳ್ಕೊಳ್ಳೋಕೆ ತಯಾರಿಲ್ಲ. ಅದು ಎಕ್ಸಾಮ್ ಅಂತ ಹೇಳಿಸಿಂದ ನೋಟಿಸನ್ನು ಬಿಟ್ಟಿದ್ದಾರೆ. SSC GDದಲ್ಲಿ ಎಕ್ಸಾಮ್ ನೋಟಿಸನ್ನು ಬಿಟ್ಟಿದ್ದಾರೆ. ಎಕ್ಸಾಮ್ ಯಾರ್ಯಾರಿಗೆಲ್ಲ ನಡೀತದ, ನಮ್ಮ ಕರ್ನಾಟಕದವ್ರಿಗೆ ಕೂಡ ಎಕ್ಸಾಮ್ನ ನಡೆಸ್ತಾರೋ ಇಲ್ಲೋ ಅಂತ ಹೇಳಿಸಿಂದ ಅದಕ್ಕೋಸ್ಕರ ಹೇಳ್ತೀನಿ. ಅವಲ್ಲಿ ಅದು ಯಾವುದಕ್ಕೋಸ್ಕರ ಎಕ್ಸಾಮ್ನ ನಡೆಸ್ತಾ ಇದ್ದಾರಪ್ಪ ಅಂತಂದ್ರೆ ಅಲ್ಲಿ ಟೆಕ್ನಿಕಲ್ ಎರರ್ ಇರ್ತಾರ. ಯಾಕಂದ್ರೆ ಆನ್ಲೈನ್ ಮುಖಾಂತರ ಎಕ್ಸಾಮ್ನ ನಡೆಸ್ತಾ ಇರ್ತಾರೆ, ಕಂಪ್ಯೂಟರ್ ಬೇಸ್ಡ್. ಅವಾಗ ಏನೋ ಟೆಕ್ನಿಕಲ್ ಸರ್ವರ್ ಇಂತರ ಪ್ರಾಬ್ಲಮ್ ಇಂತರ ಆಗಿ ಒಂದಿಷ್ಟು ಅದು ರೀಸನ್ದಲ್ಲಿ ಎಕ್ಸಾಮನ್ನು ನಡೆದಿಲ್ಲ. ಎಕ್ಸಾಮನ್ನು ಸರ್ವರ್ ಓಪನ್ ಆಗಲಾರ್ಕೋಸ್ಕರ ಅವರು ಎಕ್ಸಾಮನ್ನು ಕ್ಯಾನ್ಸಲ್ ಮಾಡಿದಾರ. ಅವ್ರ ಎಕ್ಸಾಮ್ ಕ್ಯಾನ್ಸಲ್ ಮಾಡಿದಕ್ಕೋಸ್ಕರ ಅವರು ಎಕ್ಸಾಮನ್ನು ಯಾವಾಗ ಇಟ್ಟಿದಾರಪ್ಪ ಅಂತಂದ್ರೆ 30ನೇ ತಾರೀಕು, ಇದೇ ತಿಂಗಳ ಮಾರ್ಚ್ 30ನೇ ತಾರೀಕಿಗೆ ಆನ್ಲೈನ್ ಮುಖಾಂತರ ಎಕ್ಸಾಮ್ ಆ ಶಿಫ್ಟಿನವರಿಗೆ ಏನು ಕೊಟ್ಟಿದಾರಪ್ಪ ಅಂತ ಸಿ ಆರ್ ರೀಸನ್ದವ್ರ ಮತ್ತು NR ರೀಸನ್ದವ್ರದ ಇವು ಎರಡೇ ರೀಸನ್ದ ಮಾತ್ರ ಎಕ್ಸಾಮ್ ಕ್ಯಾನ್ಸಲ್ ಮಾಡಿದಾರ. ನಮ್ಮ ಕರ್ನಾಟಕದವರಿಗೆ ನಾನು ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ ಹೇಳ್ಕೊಡ್ರಿ. ಕರ್ನಾಟಕದವರಿಗೆ ಯಾವುದೇ ಥರದಂಥ ಹೊಳ್ಳಿ ಎಕ್ಸಾಮ್ ಇರೋದಿಲ್ಲ. ನೀವೇನು ಎಕ್ಸಾಮ್ ಬರ್ದಿಲ್ಲ ಅದೇ ಎಕ್ಸಾಮ್ ಫೈನಲ್. ನಿಮಗೆ ಕೀ ಆನ್ಸರ್ ಇದು ಇವರಿಗೆ ಎಕ್ಸಾಮ್ನ ನಡೆಸ್ತಾ ಇದ್ದಾರೆ. ಎಕ್ಸಾಮ್ನಲ್ಲಿ ಎಷ್ಟು ಜನಗಳಿದ್ದಾರೆ ಅಂತ ಹೇಳಿಸಿದ ಆ PDF ಅನ್ನು ಕೊಟ್ಟಿದ್ದಾರೆ. ನಮ್ಮ ರೀಸನ್ ಯಾವ್ದು ಬರ್ತಂತ ಹೇಳಿಸಿದ ಎಷ್ಟೋ ಜನಕ್ಕೂ ಕೂಡ ಗೊತ್ತಿರಲ್ಲ. ನಮ್ಮ ರೀಸನ್ ಕರ್ನಾಟಕ ರೀಸನ್ ಯಾವ್ದು ಬರ್ತಪ್ಪ ಅಂತಂದ್ರೆ KKR, ಕರ್ನಾಟಕ ಕೇರಳ ರೀಸನ್ ಅಂತ ಹೇಳಿಸಿಂದ ನಮ್ದು ಬರ್ತೈತಿ. ಯಾವುದೇ ಒಂದು ನೀವು ರಿಸಲ್ಟ್ ಚೆಕ್ ಮಾಡಕ್ಕೆ ಹೋಗ್ರಿ, ಕೀ ಆನ್ಸರನ್ನು ಚೆಕ್ ಮಾಡಕ್ಕೆ ಹೋಗ್ರಿ, ಯಾವುದೇ ಒಂದು ಅಡ್ಮಿಟ್ ಕಾರ್ಡನ್ನು ತೆಗಿಯಕ್ಕೆ ಹೋಗ್ರಿ, ಎಲ್ಲದರಲ್ಲಿ ಕೂಡ ನಮ್ದು KKR ರೀಸನ್ ಅಂತ ಇದ್ದಲ್ಲಿ ಮಾತ್ರ ನಾವು ಕ್ಲಿಕ್ ಮಾಡಿ ಇನ್ಫಾರ್ಮೇಷನನ್ನು ತಗೋಬೇಕಾಗುತ್ತೆ. ಈ ಎಕ್ಸಾಮನ್ನು ಎಕ್ಸಾಮನ್ನು ನಡೆಸ್ತಾ ಇದ್ದಾರೆ 30ನೇ ತಾರೀಕು ಅವರು ಎಕ್ಸಾಮ್ ನಡೀತಪ್ಪ ಅಂತಂದ್ರೆ ಕೀ ಆನ್ಸರ್ ಒಂದು ವೀಕ್ ಒಳಗಡೆ ಬರ್ತೈತಿ. ಇಷ್ಟು ದಿನ ಯಾಕೆ ಡಿಲೇ ಆಯಿತು ಅಂತ ಹೇಳಿದ್ರೆ ಯಾರಿಗೂ ಕೂಡ ಗೊತ್ತಾಗಿರಲಿಲ್ಲ. ನಾನು ಹೇಳಿದಿನಲ್ಲ ನಿಮಗೆ, SSC ಅವ್ರದ್ದು ಯಾವುದೇ ಒಂದು ಇನ್ಫಾರ್ಮೇಷನ್ ಬಂದರೂ ಕೂಡ ಯಾವ ಇನ್ಫಾರ್ಮೇಷನ್ ಕೂಡ ಹೊರಗಡೆ ಬಿಟ್ಕೊಡೋದಿಲ್ಲ. ಡೈರೆಕ್ಟಾಗಿ ನಿನ್ನೆ ವೆಬ್ಸೈಟ್ನಲ್ಲಿ ನೋಟಿಸನ್ನು ಬಿಟ್ಟಾಗ ಅವಾಗ ಗೊತ್ತಾಯಿತು ಏನಾಗಿದೆ SSCಯಲ್ಲಿ ಏನಿಲ್ಲ ಅಂತ ಹೇಳಿಸಿಂದ. ಭಾಳಷ್ಟು ಜನ ನಿನ್ನೆ ಭಾಳಷ್ಟು ದುಃಖದಿಂದ ಐತಿ ಅನಿಸುತ್ತಾ. ಯಾಕಂದ್ರೆ ನಮಗೂ ಕೂಡ ಎಕ್ಸಾಮನ್ನು ನಡೆಸ್ತಾರ ಅಂತ ಹೇಳಿಸಿಂದ ಯಾರಿಗೆ ಎಕ್ಸಾಮ್ ಇರೋದಿಲ್ಲ ಅವ್ರಿಗೆಷ್ಟೇ ಎಕ್ಸಾಮ್ ಐತಿ, ಆರಾಮ್ಸೆ ಫ್ರೀಯಾಗಿ ನೀವು ನಿಮ್ಮ ಕಟ್-ಆಫು ನಿಮ್ಗೆ ಎಷ್ಟೋ ಜನ ಖುಷಿಯನ್ನು ಪಟ್ಟಿದ್ರಿ. ಯಾಕಂದ್ರೆ ನಮ್ಮ ಎಕ್ಸಾಮ್ ಸರಿಯಾಗಿಲ್ಲ, ನಾವು ಇನ್ನೊಂದು ಸಾರಿ ಬರಿಬೋದು ಅಂತ ಹೇಳಿಸಿಂದ. ಯಾಕಂದ್ರೆ ಎಫರ್ಟ್ ಆಗಿ ಬರೆದವರಿಗೆ ಒಳ್ಳೆ ಎಕ್ಸಾಮ್ ನಡಿಬಾರ್ದು, ನಮ್ಮ ಕಟ್-ಆಫ್ ಕುಂದಿರ್ತದೆ ಅಂತ ಹೇಳಿಸಿಂದ ಅವ್ರಿಗೆ ಕೂಡ ಖುಷಿಯಾಗಿತ್ತು. ಈಗ ನಾನು ಹೇಳ್ತಾ ಇದ್ದೀನಿ, ನೀವು ಕೀ ಆನ್ಸರ್ ಬಗ್ಗೆ ಹಿಂಗೆ ಗೊತ್ತಾಯ್ತಲ್ಲ, ಈಗ ಕೀ ಆನ್ಸರ್ ಯಾವಾಗ ಬರ್ಬೋದು ಅಂತ ಹೇಳಿಸಿಂದ ನೀವು ಫಿಸಿಕಲನ್ನು ಕಂಟಿನ್ಯೂ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇರಿ. ನಿಮ್ದು ರನ್ನಿಂಗ್ ಐತಿ 2 ಟೈಮ್ 3 ಟೈಮ್ ಕಂಟಿನ್ಯೂ ಜಾಸ್ತಿ ಫಿಸಿಕಲ್ ಬಗ್ಗೆ ಗಮನವನ್ನು ಕೊಡ್ರಿ. ಇನ್ನು ಯಾವುದೇ ಥರದಂತ ನೀವು ಫಿಸಿಕಲ್ನಲ್ಲಿ ಕಟ್-ಆಫ್ನಲ್ಲಿ ಕುಂದಿರ್ತದಪ್ಪ ಅಂದ್ರೆ ನೀವು ಜಾಸ್ತಿ ಫಿಸಿಕಲ್ ಬಗ್ಗೆ ಊಟ ಮಾಡೋದಾಯಿತು, ನೀರು ಕುಡಿಯೋದಾಯಿತು ಜಾಸ್ತಿ. ಯಾಕಂದರೆ ಬೇಸಿಗೆ ದಿನ ಐತಿ, ನೀವು ಎಷ್ಟು ಫುಡ್ಡನ್ನು ಮೇಂಟೈನ್ ಮಾಡ್ತಿರಲ್ಲ ಅದೇ ಇಂಪಾರ್ಟೆಂಟ್ ಆಗುತ್ತೆ. ಫಿಸಿಕಲ್ಗೆ ಸರಿಯಾಗಿ ಎಫರ್ಟನ್ನು ಹಾಕ್ಕೊಡ್ರಿ. ವೇಕೆನ್ಸಿ ಇಂಕಿ ಜಾಸ್ತಿ ಆಗುತ್ತವು ಅದು ಇದು ಅಂತ ಹೇಳಿಸಿಂದ ಏನೋ ಹರಡ್ತಾ ಇದೆ, ಅದ್ರ ಬಗ್ಗೆ ನನಗೆ ಎದ್ದು ಇನ್ಫಾರ್ಮೇಷನ್ ಗೊತ್ತಿಲ್ಲ. ಗೊತ್ತಾದರೆ ತಿಳಿಸ್ಕೊಡ್ತೀನಿ. ವೇಕೆನ್ಸಿ ಬಗ್ಗೆ ಯಾರು ತಲೆ ಕೆಡಿಸ್ಕೊಬೇಡ್ರಿ. ಅಷ್ಟೇ ವೇಕೆನ್ಸಿ ಅದಾವು, ಅಷ್ಟನ್ನು ಮಾತ್ರ ನೀವು ಅದರಲ್ಲೇ ನಾನು ಸೆಲೆಕ್ಟ್ ಆಗ್ತೀನಿ ಅಂತ ಹೇಳಿಸಿಂದ ಪ್ರಾಕ್ಟೀಸನ್ನು ಮಾಡ್ಕೊಳ್ರಿ. ಈ ಮಾಹಿತಿನ ತಿಳಿಸೋದಕ್ಕೋಸ್ಕರ ನಿಮಗೆ ಬಂದೆ. ಈ ನೋಟಿಸನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಜಾಯ್ನ್ ಆಗಿಸಿಂದ ಇದನ್ನು ನೋಟಿಸನ್ನು ಹಾಕಿರ್ತೀನಿ ನಾನು. ಅಲ್ಲಿ ಹೋಗಿ ನೀವು ಕೂಡ ಸ್ಟಡಿಯನ್ನು ಮಾಡಿಕೊಡ್ರಿ. ಏನಾದರೂ ನಿಮ್ಗೆ ಡೌಟ್ಸ್ಗಳಿದ್ರೆ ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟನ್ನು ಹಾಕಿರಿ. ಯಾರಾದರೂ ನಮ್ಮ ವಿಡಿಯೋಗಳನ್ನು ಹೊಸದಾಗಿ ನೋಡ್ತಾ ಇದ್ರೆ ಸ್ನೇಹಿತರೆ, ಒಂದು ವಿಡಿಯೋಗೆ ಒಂದು ಲೈಕ್ ಮಾಡಿ. ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಅವ್ರಿಗೂ ಕೂಡ ಎಕ್ಸಾಮ್ ಬರೆದಿದ್ರೆ ಅವ್ರಿಗೆ ಗೊತ್ತಿರಲಿಲ್ಲಪ್ಪ ಅಂದ್ರೆ ಅವ್ರಿಗೂ ಕೂಡ ಈ ವಿಡಿಯೋನ ತಲುಪಕ್ಕೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೋತಾನ ಮರೆಯಕ್ಕೆ ಹೋಗ್ಬಿಡಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾವು ಕೊಡುವಂಥ ಪ್ರತಿಯೊಂದು ಇನ್ಫಾರ್ಮೇಷನ್ಗಳೇನು ಬರ್ತಾ ಇರ್ತಾವಲ್ಲ ನಿಮ್ಗೆ ಯೂಸ್ಫುಲ್ ಆಗ್ತಾ ಇರ್ತಾವೆ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋ ಬರೋಣ. ಜೈ ಹಿಂದ್, ಜೈ ಕರ್ನಾಟಕ.